ನಾವು ಸರ್ ಈಗ ಯಾರು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಸಂವಿಧಾನಬದ್ಧವಾಗಿ ನಾವು ನಡ್ಕೋಬೇಕೇ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿರೋ ಕಾಪಿ ಕೊಡ್ರಪ್ಪ ಅಂತ ಪ್ರಿಯಾಂಕ ಖರ್ಗೆ ಕೇಳ್ತಾ ಇದ್ದಾರೆ. ನೀವು ಸಂಘ ಸಂಸ್ಥೆಗಳ ನಿಯಮದಡಿಯಲ್ಲಿ ಬೇರೆ ಯಾವುದಾದ್ರು ಸಂಘ ಅರ್ಜಿ ಹಾಕಿದ್ರೆ ನಿಮ್ಮ ಸಂಘಟನೆ ಏನಾಗಿದೆ ಅದು ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀರಿ. ಈ ಸುಪ್ರೀಂ ಕೋರ್ಟ್ನವರು, ಹೈಕೋರ್ಟ್ನವರು, ಡಿಸ್ಟ್ರಿಕ್ಟ್ DC ಅವರು ಕೇಳಬೇಕಲ್ವಾ? ನೀವು ಸಂಘಟನೆ ಮಾಡಿದ್ದೀರಿ ಅಂದರೆ ರಿಜಿಸ್ಟರ್ ಇದ್ರೆ ಕೊಡಿ, ಕೊಟ್ಟಿಲ್ಲ ಅಂದರೆ ಯಾಕೆ ನೀವು ದೇಶಭಕ್ತಿ ಹೆಸರಿನಲ್ಲಿ ಹುಡುಗರ ಕೈಗೆ ನೀವು ಲಾಠಿ ಕೊಟ್ಟಿದ್ದೀವಿ? ಈ ದೇಶದಲ್ಲಿ ಮಕ್ಕಳ ಕೈಗೆ ಬೆನ್ನು ಕೊಡ್ರಪ್ಪ ಅಂತ ನಾವು ಹೇಳಿದ್ರೆ ಇಲ್ಲ ನಾವು ಲಾಠಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಠಿ ಕೊಟ್ಟರೆ ಯಾವ ಸಂಸ್ಕೃತಿ ಇದು? ಇಡೀ ದೇಶ ವಿಶ್ವಕ್ಕೆ ಗುರು ಆಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಕೈಲಿ ನಾವು ದಂಡೆ ಕೊಟ್ಟರೆ ಗುರು ಆಗುತ್ತೆ ದೇಶ. ಈ ದೇಶದಲ್ಲಿ ಬೇಕಾದ ಸಮಸ್ಯೆಗಳಿದೆ, ಭಾಳಷ್ಟು ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ. ಇವತ್ತಿಗೂ ದೇವಸ್ಥಾನ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ದೇಶಭಕ್ತಿ ಬರೀಬೇಕಲ್ವಾ? ನೀವು ಅಲ್ಲಿ ಹೋಗ್ಬಿಟ್ಟು ದೇಶ ನ್ಯಾಯ ಕೊಡಬೇಕಲ್ವಾ? ಅದು ಬಿಟ್ಟು ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಬೇಡ, ನೀವು ನಿಜವಾಗ್ಲೂ ನಿಮಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ನಮಗೆ 100 ವರ್ಷ ಆಗ್ಬಿಟ್ಟಿದೆ, ನಾವು ಪತ್ರ ಕೊಡಲ್ಲ, ನಾವು ಹಂಗೆ ಕೊಡಲ್ಲ ಅಂದರೆ ಈ ದೇಶ ಏನು ಭಯೋತ್ಪಾದಕರ ದೇಶನ, ಏನು ದಬ್ಬಾಳಿಕೆ ದೇಶನ, ಇದು ಏನು ಕಾನೂನು ವ್ಯಾಪ್ತಿ ಇಲ್ವ, ಸಂವಿಧಾನ ಇಲ್ವ ಈ ದೇಶದಲ್ಲಿ, ಅಥವಾ ಏನಾದ್ರು ಅರಾಜಕತೆ ಆಗಿದೆ ಈ ದೇಶದಲ್ಲಿ? ಹಾಗಾಗಿ ಇವತ್ತು ಯಾದಗಿರಿ ಎಲ್ಲ ಸಮುದಾಯದ ಪ್ರತಿಭಟನೆ ರ್ಯಾಲಿ ಮಾಡ್ತಾರೆ. ಇಲ್ಲ ನಾವು ಚಾಮರಾಜನಗರ ಬಂದ್ ಮಾಡಿದ್ದೀವಿ. ಸರ್, ಈ ರಿಪಬ್ಲಿಕ್ ಚಿತ್ತಾಪುರನೂ ಇಲ್ಲ, ಡೆಮೊಕ್ರೆಟಿಕ್ ಚಿತ್ತಾಪುರನೂ ಇಲ್ಲ. ಚಿತ್ತಾಪುರವಾಗಿ ಇದೆ. ಚಿತ್ತಾಪುರ ಜನ ಭಾಳ ಚೆನ್ನಾಗವ್ರೆ. ಅಲ್ಲಿ ಏನಾಗಿದೆ, ಚಿತ್ತಾಪುರದಲ್ಲಿ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಸಂಘಟನೆ ಹೆಸರಲ್ಲಿ ಜನಗಳ ನಡುವೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ಮೈಸೂರು, ಚಾಮರಾಜನಗರ ಭಾಗಗಳಲ್ಲೆಲ್ಲ ಬಂದಾಗಿದೆ. ನಾನೇನು ಹೇಳ್ತಾ ಇದ್ದೇನೆ, ಚಿತ್ತಾಪುರ ಏನು ರಿಪಬ್ಲಿಕ್ ಚಿತ್ತಾಪುರ ಆಗಿಲ್ಲ. ಚಿತ್ತಾಪುರದ ಸಾಮಾಜಿಕ ನ್ಯಾಯ ಇದೆ, ಎಲ್ಲರೂ ಸಮಾನವಾಗಿ ಬದುಕ್ತಾ ಇದ್ದಾರೆ. ನಾವು ಕೇಳೋದು ನೀವು ರಿಜಿಸ್ಟ್ರೇಷನ್ ಇದ್ರೆ ಕೊಡ್ರಪ್ಪ ಅಂತ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರೋದು. ಈಗ ಬೇರೆ ಕಡೆ ಪದಸಂಚಲನ ಮಾಡಿದ್ರು ಕೂಡ ಯಾವುದೇ ಗಲಾಟೆ ಆಗಿಲ್ಲ, ಘರ್ಷಣೆ ಆಗಿಲ್ಲ. ಬೇರೆ ಕಡೆ ಎಲ್ಲಾ ಕಡೆನೂ ಆಗಿದೆ. ನಮ್ಮ ಚಾಮರಾಜನಗರ ಬಂದ್ ಮಾಡಿಸಿದ್ದೀವಿ, ಮತ್ತೆ ನಮ್ಮ ಕೋಲಾರ ಬಂದ್ ಮಾಡಿಸಿದ್ದೀವಿ. ಅಲ್ಲ, ಪಥಸಂಚಲನ ಮಾಡ್ತಾ ಇದ್ರಿ ಸರಿಯಪ್ಪ. ನೀವು ಪಥಸಂಚಲನ ಚಿತ್ತಾಪುರದಲ್ಲೇ ಯಾಕೆ ಎಲ್ಲಾ ಕಡೆಯವ್ರನ್ನು ಸೇರ್ಸ್ ಮಾಡ್ಬೇಕು? ನೀವು ಇಡೀ ರಾಜ್ಯಾದ್ಯಂತ ಇರೋ ಚಿತ್ತಾಪುರಕ್ಕೆ ಯಾಕೆ ಕರಿಬೇಕು? ಕರೆದಿದ್ದಾರೆ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರುಗಳು. ಇಲ್ಲ ಎಲ್ಲ ನ್ಯೂಸು ಮೀಡಿಯಾದಲ್ಲೆಲ್ಲ ನಮ್ಮ ಡಿಮ್ಯಾಂಡ್ ಇಷ್ಟೇ. ಇಲ್ಲ ನಮ್ಗೆ ಅಲ್ಲ ಗುರುಗಳೇ ನಾಳೆ ಅಪ್ಲಿಕೇಶನ್ ಅರ್ಜಿ ಪೀಠಕ್ಕೆ ಬರುತ್ತೆ. ಅಲ್ಲ, ಒಂದು ನಿಮಿಷ ಕೇಳಿ. ಅಲ್ಲ, ನಾಳೆ 24ಗೆ ಪೀಠಕ್ಕೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಸೊ ಹೀಗಾಗಿ ತಮ್ಮ ಕಡೆಯಿಂದ ಕೂಡ ಕೆಲವೊಂದಿಷ್ಟು ಸಂಘಟನೆಗಳು ಅರ್ಜಿ ಹಾಕಿದ್ದಾರೆ. ಅವತ್ತೇ ಅವಕಾಶ ಕೊಡ್ಬೇಕು 2ನೇ ತಾರೀಕು ಅಂತೇಳಿ. ಒಂದು ವೇಳೆ ತಮಗೇನಾದ್ರು ಅವಕಾಶ ಕೊಡದೆ ಅವ್ರಿಗೆ ಅವಕಾಶ ಕೊಟ್ಟರೆ ತಾವು ಏನಾದರೂ ರ್ಯಾಲಿ ಹಿಂಗೇನಾದ್ರು ಪ್ಲಾನ್ ಮಾಡಿದ್ದೀರಾ ಸರ್? ಈಗಾಗಲೇ ನಾವು ಎಲ್ಲ ರ್ಯಾಲಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು ರ್ಯಾಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಿನಲ್ಲಿ ದೇಶ ಹೊಡೆಯೋದು ಬೇಡ್ರಪ್ಪ. ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀವು ಕೊಟ್ಟರೆ ನಮಗೂ ಕೊಡ್ತಾರೆ. ಅವರು ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ, ಅವ್ರಿಗೆ ಕೊಡ್ತಾರೆ. ಒಂದ್ ವೇಳೆ ಅವ್ರಿಗೆ ಕೊಟ್ಟರೆ ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ದು ಏನಂತ ನೋಡಿ ಮಾಡ್ಕೊಂಡಿದ್ದೀವಿ. ನಾವು ರೆಡಿ ಇದ್ದೀವಿ. ಅಲ್ಲ ನ್ಯಾಯಾಲಯದಿಂದ ನಿಮ್ಗೆ ಅವಕಾಶ ಕೊಡ್ಲಿಲ್ಲ, ಅನುಮತಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ನಾವು ರ್ಯಾಲಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದ್ರ ವಿರುದ್ಧವಾಗಿ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಬೇಕಾಗಿಲ್ಲ ಅನುಮತಿ. ಅವ್ರ ಹೆಂಗೆ ನಮಗೆ ಮಾಡ್ತಿದಾರೆ ನಾವು ಹಂಗೆ ಮಾಡ್ತೀವಿ. ನಾವು ತಯಾರಾಗಿದ್ದೀವಿ ಸರ್. ಅಂದ್ರೆ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಂದ್ ಕಡೆ ಮಾಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಏನು ಇಡೀ ರಾಜ್ಯನೇ ನೀವು ಚಿತ್ತಾಪುರದ ಕಡೆಗೆ ಬನ್ನಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಚಿತ್ತಾಪುರ ಅಂದ್ರೆ ಬಿಜೆಪಿ ಟಾರ್ಗೆಟ್ ಚಿತ್ತಾಪುರ ಮಾಡ್ತಾರೆ. ಬಿಜೆಪಿ ಪಕ್ಷ ಬೇಡ ನಮಗೆ. ಇಟ್ ಇಸ್ ನಾಟ್ ಎ ಪಾರ್ಟಿ, ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ಪಾರ್ಟಿ, ಇಟ್ ಇಸ್ ಎ ಕ್ವಶನ್ ಆಫ್ ಓನ್ಲಿ ಸಂಘ. ಆಯ್ತಲ್ಲ? ಈಗ RSS ಚಿತ್ತಾಪುರ ಅಷ್ಟೇ ಅಂದ್ರೆ ಟಾರ್ಗೆಟ್ ಆದಂಗೆ ಆಯ್ತಲ್ಲ. ಚಿತ್ತಾಪುರ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ. ಎಲ್ಲ ರಾಜ್ಯನ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ? ಏನು ಉದ್ದೇಶ ಅದು? ಅಲ್ಲಿ ಮಾದೇವಪ್ಪನ ಟಿ ನರಸೀಪುರಕ್ಕೆ ಬಂದ್ರಿ, ಚಾಕು ಹಾಕ್ಸಿದ್ರಿ, ಕೊಲೆ ಆಯಿತು ಟಿ ನರಸೀಪುರದಲ್ಲಿ ಹೋದ ವರ್ಷ. ಯಾರ ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ? ಮನೆಗೆ ಯಾರು ಹಾಕಿದ್ದು? ಜೈಲ್ಗೆ ಹೋದವ್ರು ಯಾರು? ಎಲ್ಲ RSS ಕಾರ್ಯಕರ್ತರು. ಗೊತ್ತಾಗಲ್ವಾ ಇದು ಜನಕ್ಕೆ? ಜನಕ್ಕೆ ಅರ್ಥ ಆಯ್ತಾ ಇಲ್ವಾ? ಸರ್, ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಎಲ್ಲವೂ ನಿಷೇಧ ಆಗ್ಬೇಕಂತ ನಾವು ಡಿಮ್ಯಾಂಡು. ಯಾವುದೇ ಆಗಿರಲಿ, ಅದು ರಿಜಿಸ್ಟ್ರೇಷನ್ ಆಗಿಲ್ಲ, ನಿಷೇಧ ಆಗ್ಬೇಕು. ನಮ್ಮ ಡಿಮ್ಯಾಂಡ್ ಅದು. ಈಗ ಬೆಳಗಾವಿ ಇದು
ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಡ ಹೋಗಿದ್ರು ಅಂತ ಯಾರು ಬಂದಾಗ ಕೂಗಿದವ್ರು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಸರ್ ಸಾರ್ ಪಾರ್ಟಿ ಕಾಂಗ್ರೆಸ್ ಆಗ್ಲಿ ಇಲ್ಲಿ ಮಂಡ್ಯದಲ್ಲಿ ಕೂಗಿರೋರು ಯಾರು ಅಲ್ಲ ಅಂದ್ರೆ ಆ ಮಂಡ್ಯದಲ್ಲಿ ಕೂಗಿರೋರು ಯಾರು ಅಲ್ರಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವ ಪಕ್ಷಗಳಾಗ್ಲಿ ದೇಶನ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ನೀವು ಏನ್ ಕಾಂಗ್ರೆಸ್ ವಕ್ತಾರ ಇಲ್ಲಿ ಕೂತಿರೋರು ಏನ್ ಕಾಂಗ್ರೆಸ್ ಗುಲಾಮ್ರ ಬಂದಿರೋರು ಏನ್ ಬಿಜೆಪಿ ಗುಲಾಮ್ರ ಬಂದಿರೋ ಇಲ್ಲಿ ದೇಶ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸಾಮಾಜಿಕ ನ್ಯಾಯ ಉಳಿಬೇಕು ಬಡವರುಗಳಿಗೆ ಬದುಕು ಬೀದಿಗೆ ಬಂದು ನಿಂತಿದೆ ಸೂರಿಲ್ಲ ಜನಕ್ಕೆ ನೀವು ನಿಮ್ಮ ದಬ್ಬಾಳಿಕೆಗಳು ನಿಲ್ಲಿಸ್ಬೇಕು ನೀವು ಯಾವುದೇ ಪಕ್ಷ ಆಗಿರಲಿ ಯಾವ ಪಕ್ಷ ತಗೊಂಡು ಏನು ಮಾಡ್ಬೇಕು ಏನು ವಕ್ತಾರಗಳ ನಾವು ಪಕ್ಷದ ಗುಲಾಮ್ರಿದ್ದೀವ ನಾವು ಸಾಮಾಜಿಕ ಜವಾಬ್ದಾರಿ ಇದೆ ಎಲ್ಲರ ಮೇಲೂ ದೇಶ ಮುಖ್ಯ ಧರ್ಮ ಅಲ್ಲ ಧರ್ಮ ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಓಕೆ ದೇಶ ಮೊದಲು ಅಂತ ಹೇಳ್ಬೇಕು ಓಕೆ ಸರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.